ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ನಾನು ಬಿಟ್ಕಾಯಿನ್ ಅಲ್ಲಿ ಒಂದು ಸ್ವಿಂಗ್ ಟ್ರೇಡಿಂಗ್ ಪೊಸಿಷನ್ ಅನ್ನು ತಗೊಂಡಿದ್ದೆ ಅಂಡ್ ಯಾವ ರೀತಿ ನಿನ್ನೆಯ ವಿಡಿಯೋದಲ್ಲಿ ಈ ಸ್ಟ್ರಾಟಜಿ ನಾನು ಎಕ್ಸ್ಪ್ಲೈನ್ ಮಾಡಿದೆ, ಸೇಮ್ ಸ್ಟ್ರಾಟಜಿನ ಅಪ್ಲೈ ಮಾಡಿಬಿಟ್ಟು ಈ ಪೊಸಿಷನ್ ನಾನು ಕ್ರಿಯೇಟ್ ಮಾಡಿದ್ದೇನೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಸೊ ಇಫ್ ಇನ್ ಕೇಸ್ ನಿಮಗೂ ಕೂಡ ಕ್ರಿಪ್ಟೋ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಫಸ್ಟಿಗೆ ನಾವು ನಿನ್ನೆಯ ಆ ಒಂದು ವಿಡಿಯೋನ ಗಮನಿಸೋಣ. ನಿನ್ನೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಫೋರೆಕ್ಸ್ ನಲ್ಲಿ ಯಾವ ರೀತಿ ನಾವು ಸ್ವಿಂಗ್ ಟ್ರೇಡಿಂಗ್ ನ ಮಾಡಬಹುದು ಅನ್ನೋದರ ಬಗ್ಗೆ ಒಂದು ಸ್ಟ್ರಾಟಜಿನ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಸೇಮ್ ಸ್ಟ್ರಾಟಜಿನ ಅಪ್ಲೈ ಮಾಡಿಬಿಟ್ಟು ಬಿಟ್ಕಾಯಿನ್ ಅಲ್ಲಿ ಇವತ್ತು ನಾನು ಓಪನಿಂಗ್ ಅಲ್ಲಿ ಒಂದು ಪೊಸಿಷನ್ ಅನ್ನು ಕ್ರಿಯೇಟ್ ಮಾಡ್ತೇನೆ ಅಂಡ್ ಆ ಬೇಸ್ಡ್ ಆಗಿ ನಿಯರ್ ಅಬೌಟ್ ನಮಗೆ 17% ಪ್ರಾಫಿಟ್ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ, ವಿಚ್ ಇಸ್ ಆಲ್ಮೋಸ್ಟ್ ಲೈಕ್ $238 ನನಗೆ ಇಲ್ಲಿ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ, ವಿಚ್ ಇಸ್ ನಿಯರ್ ಅಬೌಟ್ ಒಂದು ಇಂಡಿಯನ್ ಕರೆನ್ಸಿಗೆ ನಾವು ಕನ್ವರ್ಟ್ ಮಾಡಿದಾಗ 20,000 ಪ್ಲಸ್ ನಮಗೆ ಪ್ರಾಫಿಟ್ ಈ ಒಂದು ಬಿಟ್ಕಾಯಿನ್ ನ ಪೊಸಿಷನ್ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ಕ್ರಿಪ್ಟೋ ಟ್ರೇಡಿಂಗ್ ಏನಿದೆಯಲ್ಲ ಇಂಡಿಯಾದಲ್ಲಿ ನಾವು ಬಿಂಜೆಕ್ಸ್ ಥ್ರೂ ಅಥವಾ ಡೆಲ್ಟಾ ಎಕ್ಸ್ಚೇಂಜ್ ಥ್ರೂ ಮಾಡಬಹುದು. ಬಟ್ ಯಾವ ರೀತಿ ಈ ಒಂದು ಪೊಸಿಷನ್ ಅನ್ನು ತಗೊಂಡೆ, ಯಾವ ರೀತಿ ಇದರ ಅನಾಲಿಸಿಸ್ ಇತ್ತು ಅನ್ನೋದನ್ನ ನಾನು ನಿಮಗೆ ಡೈರೆಕ್ಟ್ಲಿ ಟ್ರೇಡಿಂಗ್ ವ್ಯೂನ ಚಾರ್ಟ್ ಅಲ್ಲಿ ಶೋ ಮಾಡ್ತೀನಿ. ಸೊ ಬಿಟ್ಕಾಯಿನ್ ಅನ್ನು ನೀವು ಗಮನಿಸೋದ್ರೆ ಓವರ್ ಆಲ್ ಬಿಟ್ಕಾಯಿನ್ ಒಂದು ಚಾರ್ಟ್ ಅನ್ನ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ಗಮನಿಸೋದ್ರೆ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಬಿಟ್ಕಾಯಿನ್ ಒಂದು ಸ್ಟ್ರಾಂಗ್ ಆಗಿರೋ ಅಪ್ಸೈಡ್ ಮೊಮೆಂಟಮ್ ನಮಗೆ ಕೊಡ್ತಾ ಇದೆ, ಒಂದು ಬುಲ್ಲಿಶ್ ಸೆಂಟಿಮೆಂಟ್ ನ ನಮಗೆ ಬಿಟ್ಕಾಯಿನ್ ತೋರಿಸ್ತಾ ಇದೆ. ಸೊ ಆ ಬೇಸ್ಡ್ ಆಗಿ 4 ಅವರ್ಸ್ ಗೆ ಬಂದಾಗ ಬಿಟ್ಕಾಯಿನ್ ಏನ್ ಮಾಡ್ತಾ ಇದೆ, ಒಂದು ಸಣ್ಣ ಮಟ್ಟದ ಸಪೋರ್ಟ್ ಅನ್ನ 4 ಅವರ್ಸ್ ನ ಲೆವೆಲ್ ಅಲ್ಲಿ ನಮಗೆ ಪಡಿತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಈ ಒಂದು ಸಪೋರ್ಟ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾವು ಗಮನಿಸೋದ್ರೆ ಇಲ್ಲಿ ಪ್ರೀವಿಯಸ್ಲಿ ಪ್ರೈಸ್ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿಬಿಟ್ಟು ಒಂದು ಸ್ಟ್ರಾಂಗ್ ಆಗಿರೋ ಬ್ರೇಕ್ಔಟ್ ಇಲ್ಲಿ ಕೊಟ್ಟಿದೆ, ಅಂದ್ರೆ ಸ್ಟ್ರಾಂಗ್ ಅಪ್ಸೈಡ್ ಮೊಮೆಂಟಮ್ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕಿದೆ. ಸೊ ಯೂಶುವಲಿ ಬಿಟ್ಕಾಯಿನ್ ಏನಿದೆಯಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡೋ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ, ನಾಟ್ ಲೈಕ್ ಫೋರೆಕ್ಸ್. ಈಗ USD JPY ಎಲ್ಲ ಇದೊಂದು ಕರೆನ್ಸಿ ಆಗಿರುತ್ತೆ, ಇದರಲ್ಲಿ ಯೂಶುವಲಿ ನಾವು ಟ್ರೇಡ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತೀವಿ, ಅಂದ್ರೆ ಟ್ರೇಡಬಲ್ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಬಟ್ ಬಿಟ್ಕಾಯಿನ್ ಆಗಿರ್ಬೋದು ಅಥವಾ ಗೋಲ್ಡ್ ಆಗಿರ್ಬೋದು ಇದೆಲ್ಲವೂ ಕೂಡ ಒಂದು ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿಗೆ ಯೂಸ್ ಮಾಡೋ ಇನ್ಸ್ಟ್ರೂಮೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ನಮಗೆ ಸ್ವಿಂಗ್ ಟ್ರೇಡಿಂಗ್ ಅಪರ್ಚುನಿಟಿಗಳು ತುಂಬಾನೇ ಈಸಿಯಾಗಿ ಕಾಣಲಿಕ್ಕೆ ಸಿಗುತ್ತೆ. ಜಸ್ಟ್ ಲೆವೆಲ್ಸ್ ಗಳನ್ನ ಮಾರ್ಕ್ ಮಾಡೋದ್ರಲ್ಲಿ ನಾವು ಪ್ರಾಪರ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ಸೇಮ್ ಥಿಂಗ್ ಅನ್ನ ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದೆ, ಆ ನಂತರ ನೀವು ಆ ಸ್ಟ್ರಾಟಜಿನ ಗಮನಿಸಬಹುದು. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ನೀವು ಗಮನಿಸಿ, ಬಿಟ್ಕಾಯಿನ್ ಇಲ್ಲಿಂದ ಬ್ರೇಕ್ಔಟ್ ಅನ್ನು ಕೊಡುತ್ತೆ, ಬ್ರೇಕ್ಔಟ್ ಕೊಟ್ಟು ಸ್ಟ್ರಾಂಗ್ ಒಂದು ಅಪ್ಸೈಡ್ ಮೊಮೆಂಟಮ್ ಅನ್ನು ಕೊಡುತ್ತೆ, ಮತ್ತೆ ಬಿಟ್ಕಾಯಿನ್ ಎಕ್ಸಾಕ್ಟ್ಲಿ ಅದೇ ಲೆವೆಲ್ಗೆ ಬಂದು ರೀಟೆಸ್ಟ್ ಅನ್ನು ನಮಗೆ ಮಾಡುತ್ತೆ. ಇಲ್ಲಿಂದ ಪ್ರೈಸ್ ರೀಟೆಸ್ಟ್ ಆಗಿಬಿಟ್ಟು ಮತ್ತೊಂದು ಬಾರಿ ಪ್ರೈಸ್ ಅದೇ ಲೆವೆಲ್ ಅನ್ನ ರೀಟೆಸ್ಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ನಮಗೆ ಈ ಒಂದು ಸಪೋರ್ಟ್ ಏನಿದೆಯಲ್ಲ ಪ್ರೀವಿಯಸ್ಲಿ ಬ್ರೇಕ್ಔಟ್ ಆಗಿರೋ ಸಪೋರ್ಟ್, ಬೈಯರ್ಸ್ ತುಂಬಾನೇ ಸ್ಟ್ರಾಂಗ್ಲಿ ಇಂಟ್ರೆಸ್ಟೆಡ್ ಆಗಿದ್ದಾರೆ ಅನ್ನೋದನ್ನ ನಮಗೆ ಇಲ್ಲಿ ಶೋ ಮಾಡುತ್ತೆ. ಸೊ ಆ ಬೇಸ್ಡ್ ಆಗಿ ಮತ್ತೊಂದು ಬಾರಿ ಪ್ರೈಸ್ ಇಲ್ಲಿ ಅಪ್ಸೈಡ್ ಮೊಮೆಂಟಮ್ ಅನ್ನು ಕೊಡುತ್ತೆ, ಆ ನಂತರ ಪ್ರೈಸ್ ಮತ್ತೊಂದು ಬಾರಿ ಇದೇ ಲೆವೆಲ್ಗೆ ಬರುತ್ತೆ. ಯೂಶುವಲಿ ಪದೇ ಪದೇ ಒಂದು ಲೆವೆಲ್ಗೆ ಪ್ರೈಸ್ ಬಂದಾಗ ಆ ಒಂದು ಸಪೋರ್ಟ್ ಏನಿದೆಯಲ್ಲ ಸ್ವಲ್ಪ ವೀಕ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲಿ 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಬಿಟ್ಕಾಯಿನ್ ಒಂದು ಚಾರ್ಟ್ ಅನ್ನು ನಾವು ಗಮನಿಸಿದ್ರೆ 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಬಿಟ್ಕಾಯಿನ್ ಸಾರ್ಟ್ ಆಫ್ ಒಂದು ಡಬ್ಲ್ಯೂ ಪ್ಯಾಟರ್ನ್ ನಮಗೆ ಸೇಮ್ ಸಪೋರ್ಟ್ ಇಂದ ಮಾಡಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ಯಾವುದಾದ್ರೂ ಒಂದು ಸಪೋರ್ಟ್ ಅಲ್ಲಿ ಪ್ರೈಸ್ ಒಂದು ರಿವರ್ಸಲ್ ಪ್ಯಾಟರ್ನ್ ಮಾಡಿದಾಗ ಅದರ ಪ್ರೊಬ್ಯಾಬಿಲಿಟಿ ಏನಿದೆಯಲ್ಲ ತುಂಬಾನೇ ಹೈ ಇರುತ್ತೆ, ಅಲ್ಲಿಂದ ಪ್ರೈಸ್ ಒಂದು ಉತ್ತಮವಾದ ಅಪ್ಸೈಡ್ ಮೊಮೆಂಟಮ್ ಕೊಡೋ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಪ್ರೈಸ್ ಇಲ್ಲಿಂದ ಆಲ್ರೆಡಿ ನಮಗೆ ಮೊಮೆಂಟಮ್ ಕೊಟ್ಟಿತ್ತು, ಆ ನಂತರ ಪ್ರೈಸ್ ಮತ್ತೊಂದು ಬಾರಿ ಇದೇ ಲೆವೆಲ್ ಅನ್ನ ರಿಯಾಕ್ಟ್ ಆಗ್ಲಿಕ್ಕೆ ಅಥವಾ ರೀಟೆಸ್ಟ್ ಆಗ್ಲಿಕ್ಕೆ ನಮಗೆ ಬಂದಿರೋದು ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೇಮ್ ಲೆವೆಲ್ಗೆ ಪ್ರೈಸ್ ಬರುತ್ತೆ ಅಂಡ್ ಸೇಮ್ ಲೆವೆಲ್ಗೆ ಪ್ರೈಸ್ ಬಂದಾಗ ಈ ಒಂದು ಚಾರ್ಟ್ ಅನ್ನು ನಾವು 15 ಮಿನಿಟ್ಸ್ ಬೇಸ್ಡ್ ಆಗಿ ಇಲ್ಲಿ ನೀವು ಗಮನಿಸಬಹುದು. 15 ಮಿನಿಟ್ಸ್ ಬೇಸ್ಡ್ ಆಗಿ ಗಮನಿಸಿದಾಗ ಸೇಮ್ ಸಪೋರ್ಟ್ ಅಲ್ಲಿ ಪಿನ್ ಬಾರ್ ಸಾರ್ಟ್ ಆಫ್ ಕ್ಯಾಂಡಲ್ ನಮ್ಗೆ ಇಲ್ಲಿ ಆಗಿದೆ ಅಂಡ್ ಇದರ ಕೆಳಗಡೆ ಏನಿದೆಯಲ್ಲ ಬೈರ್ ಸ್ವಲ್ಪ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಬಟ್ ಇದರ ಕೆಳಗಡೆ ನಾವು ಯಾವಾಗಲೂ ಕೂಡ ಸ್ವಿಂಗ್ ಟ್ರೇಡಿಂಗ್ ಬೇಸ್ಡ್ ಆಗಿ SL ನ ಇಡಬಾರ್ದು. ನಮ್ಮ SL ಯಾವಾಗಲೂ ಕೂಡ ಈ ಒಂದು ರೇಂಜ್ ಏನಿದೆಯಲ್ಲ ಇದರ ಕೆಳಗಡೆ ನಮ್ಮ SL ಇರಬೇಕಾಗುತ್ತೆ. ಆ ಬೇಸ್ಡ್ ಆಗಿ ನಾವು ನೀಟ್ಲಿ ಈ ಒಂದು ಮೊಮೆಂಟಮ್ ನ ಸ್ವಿಂಗ್ ಬೇಸ್ಡ್ ಆಗಿ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಸ್ವಿಂಗ್ ಟ್ರೇಡಿಂಗ್ ಏನಕ್ಕೆ ನಾವು ಡೇ ಟ್ರೇಡಿಂಗ್ ಬೇಸ್ಡ್ ಆಗಿ ಕೂಡ ಈ ಪೊಸಿಷನ್ ಅನ್ನು ತಗೊಳ್ಬಹುದಿತ್ತ ಅಂತ ಕೇಳಿದ್ರೆ ಖಂಡಿತವಾಗಿಯೂ ನಾವು ತಗೊಳ್ಬಹುದಿತ್ತು. ಬಟ್ ಸ್ವಿಂಗ್ ಟ್ರೇಡಿಂಗ್ ಬೇಸ್ಡ್ ಆಗಿ ನಾವು ಪೊಸಿಷನ್ ಅನ್ನು ತಗೊಂಡಾಗ ನಮ್ಮ SL ಏನಿದೆಯಲ್ಲ ಸ್ವಲ್ಪ ಜಾಸ್ತಿ ನಾವು SL ನ ಸ್ಪೇಷಿಯಸ್ ಆಗಿ ಇಡಬಹುದು. ಹಾಗೆ ಪ್ರೈಸ್ ಇಫ್ ಇನ್ ಕೇಸ್ ಸ್ಲೋ ಆಗಿ ಮೊಮೆಂಟಮ್ ಕೊಟ್ಟರು ಕೂಡ ನಾವು ಆ ಪೊಸಿಷನ್ ನ ನೀಟ್ ಆಗಿ ಹೋಲ್ಡ್ ಮಾಡಬಹುದು. ಇದು ಸ್ವಿಂಗ್ ಟ್ರೇಡಿಂಗ್ ಇದೊಂದು ಬೆನಿಫಿಟ್ ಆಗಿರುತ್ತೆ. ಅಂಡ್ ಬೈ ಚಾನ್ಸ್ ಏನಾದರೂ ಪ್ರೈಸ್ ಇಲ್ಲಿಂದ ಸೇಮ್ ಒಂದು ಸಪೋರ್ಟ್ ಏನ್ ಪಡೆದಿದೆ, ಇಲ್ಲಿಂದ ಪ್ರೈಸ್ ಸ್ಲೋಲಿ ಅಪ್ಸೈಡ್ ಮೊಮೆಂಟಮ್ ಕೊಡುತ್ತೆ ಅಂತ ಅನ್ಕೊಳ್ಳೋಣ, ಇನ್ನಷ್ಟು ಮೊಮೆಂಟಮ್ ಕೊಡುತ್ತೆ ಅಂತ ಅನ್ಕೊಳ್ಳೋಣ, ಆಗ ನಾವು ಈಸಿಲಿ ಟ್ರೇಲ್ ಕೂಡ ಮಾಡಬಹುದು. ಸೊ ಸಿಂಪಲ್ ಆಗಿ ನಿನ್ನೆ ಎಕ್ಸ್ಪ್ಲೈನ್ ಮಾಡಿರೋ ಈ ಒಂದು ವಿಡಿಯೋದಲ್ಲಿ ಇರೋ ಸ್ಟ್ರಾಟಜಿನ ಯೂಸ್ ಮಾಡಿ ಈ ಒಂದು ಟ್ರೇಡ್ ಅನ್ನು ನಾನು ತಗೊಂಡಿದ್ದೇನೆ ಅಂಡ್ ಆ ಬೇಸ್ಡ್ ಆಗಿ ನಮಗೆ ನಿಯರ್ ಅಬೌಟ್ 20,000 ಪ್ಲಸ್ ಪ್ರಾಫಿಟ್ ಕ್ರಿಪ್ಟೋದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಯಾವ ರೀತಿ ನಾವು ಕ್ರಿಪ್ಟೋದಲ್ಲಿ ಸಿಂಪಲ್ ಸ್ಟ್ರಾಟಜಿಗಳನ್ನು ಯೂಸ್ ಮಾಡಿಬಿಟ್ಟು ಎಫೆಕ್ಟಿವ್ಲಿ ಪ್ರಾಫಿಟ್ ನ ಮಾಡಬಹುದು ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.